ನಮಸ್ಕಾರ, ನಾನು ಶಿವಕುಮಾರ್ ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ ನಿಂದ. ಸ್ನೇಹಿತರೆ, ನಮ್ಮ ಚಾನಲ್ ಮೂಲಕ ಪ್ರತಿ ಬಾರಿಯೂ ಕನ್ನಡದಲ್ಲಿ ವಿಶೇಷವಾಗಿರುವ ಕೃತಿಗಳನ್ನ, ಕಾದಂಬರಿಗಳನ್ನ, ಕವನ ಸಂಕಲನಗಳನ್ನ, ವ್ಯಕ್ತಿ ಚರಿತ್ರೆಯನ್ನ, ಇನ್ನೂ ಮುಂತಾದ ಕನ್ನಡ ಸಾಹಿತ್ಯದ ವಿಶೇಷತೆಗಳನ್ನ ನಾವು ರಿವ್ಯೂ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಕನ್ನಡದ ಒಂದು ಅದ್ಭುತವಾದ ಕೃತಿಯನ್ನ ರಿವ್ಯೂ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ. ಆ ಕೃತಿಯೇ UR ಅನಂತಮೂರ್ತಿಯವರ ವಿರಚಿತ ಭಾರತೀಪುರ ಅಂತ. ಭಾರತೀಪುರ ಕಾದಂಬರಿ ಕೃತಿಯ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಆದರೂ ಕೂಡ ಈ ಕಾದಂಬರಿಯಲ್ಲಿರ್ತಕ್ಕಂಥ ವಿಷಯಗಳು ತುಂಬಾ ಆಂತರಿಕ ವಿಚಾರಗಳ ಮೇಲೆ ಬೆಳಕು ಚೆಲ್ಲುತ್ತಾ ಹೋಗುತ್ತೆ. ಹಾಗಾಗಿ ಈ ಪುಸ್ತಕ ಈ ಕೃತಿ ಯಾವ ವಿಚಾರಗಳ ಮೇಲೆ ಬೆಳಕು ಚೆಲ್ಲುತ್ತೆ, ಇಲ್ಲಿ UR ಅನಂತಮೂರ್ತಿ ಅವರು ಪ್ರತಿಪಾದಿಸಿದ ವಿಷಯಗಳು ಯಾವುವು, ಅವು ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರಿದೆ ಎನ್ನುವುದನ್ನ ನಾನು ಇವತ್ತು ರಿವ್ಯೂ ಮಾಡ್ಲಿಕ್ಕೆ ಹೋಗ್ತೇನೆ. ಈ ಭಾರತೀಪುರ ಅಂತಕ್ಕಂಥದ್ದು ಕರ್ನಾಟಕದ ಪಶ್ಚಿಮ ಘಟ್ಟಗಳ ನಡುವಿನ ಒಂದು ಊರು. ಆ ಭಾರತೀಪುರ ಅನ್ನೋ ಊರಿಗೆ ಪ್ರಸಿದ್ಧಿ ಬಂದಿದ್ದೆ ಅಲ್ಲಿರುವ ಮಂಜುನಾಥ ಸ್ವಾಮಿಯ ದೇವಸ್ಥಾನದಿಂದ. ಊರಿನ ಎಲ್ಲ ನಿವಾಸಿಗಳು ಮಂಜುನಾಥ ಸ್ವಾಮಿಯ ಭಕ್ತರು. ಎಲ್ಲಾ ಜಾತಿಯ ವರ್ಗದ ಜನರು ಮಂಜುನಾಥ ಸ್ವಾಮಿಗೆ ಭಯಭೀತಿಯಿಂದ ನಡೆದುಕೊಳ್ತಾರೆ. ಈ ಭಾರತೀಪುರ ಎಂಬ ಕೃತಿಯಲ್ಲಿ ಒಂದು ಕಥಾನಾಯಕನ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಗನ್ನಾಥ ಇದೇ ಭಾರತೀಪುರದಲ್ಲಿ ಜನಿಸ್ತಾನೆ. ಅದು ಶ್ರೀಮಂತ ಕುಟುಂಬದಲ್ಲಿ ಎನ್ನುವುದು ವಿಶೇಷ. ಇಲ್ಲಿ ಮುಂದುವರಿದಂತೆ ಈ ಕೃತಿಯ ಕಥಾನಾಯಕನಾಗಿರ್ತಕ್ಕಂಥ ಜಗನ್ನಾಥ ದೂರದ ಇಂಗ್ಲೆಂಡ್ ನಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸ್ತಾನೆ. ಆ ಮುಗಿಸುವುದರಿಂದ ಅಲ್ಲಿ ಅವನಿಗೆ ಕಾಡಿದಂತ ವಿಷಯಗಳ ಮೇಲೆ ತನ್ನ ಸ್ನೇಹಿತರ ಹತ್ರ ಅವನು ಚರ್ಚೆಯನ್ನ ಮಾಡ್ತಾನೆ. ಇದು ಮುಂದುವರಿದಂತೆ ಅವನು ಒಂದು ದಿವಸ ತನ್ನೂರಾದಂತಹ ಭಾರತೀಪುರಕ್ಕೆ ವಾಪಸ್ ಬರ್ತಾನೆ. ಹಾಗಾದ್ರೆ ಅವನಿಗೆ ಊರಿಗೆ ಬಂದ ಮೇಲೆ ಅವನ ತುಡಿತ, ಹಂಬಲ ಅಥವಾ ಅವನ ಮನಸ್ಥಿತಿ ಯಾವ ರೀತಿ ಅವನನ್ನ ಪ್ರಶ್ನೆಯನ್ನ ಮಾಡ್ತಾ ಇತ್ತು ಅನ್ನೋದನ್ನ UR ಅನಂತಮೂರ್ತಿ ಅವರು ತುಂಬಾ ಸ್ಪಷ್ಟವಾಗಿ ಸೊಗಸಾಗಿ ಇದರಲ್ಲಿ ವಿವರಣೆ ಮಾಡಿದ್ದಾರೆ. ಅವನು ಇಂಗ್ಲೆಂಡ್ನಿಂದ ತನ್ನ ಊರಿಗೆ ಬಂದಂತ ಸಂದರ್ಭದಲ್ಲಿ ಅವನಿಗೆ ಇದ್ದಂತಹ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅವನ ಪೂರ್ವಜರಿಗೆ ಇದ್ದಂತಹ ಕುಟುಂಬದ ಜಮೀನ್ದಾರಿಕೆಯನ್ನ ಉಳಿಸಿಕೊಂಡು ಹೋಗುವ ಮತ್ತು ಇರುವ ಆಸ್ತಿಯನ್ನ ವೃದ್ಧಿಗೊಳಿಸುವ ಬಯಕೆ ಇರಲಿಲ್ಲ. ಅವನಿಗೆ ಇದ್ದಂಥದ್ದು ಜನಜೀವನವನ್ನ ಪ್ರಗತಿ ಪಥದ ಹಾದಿಗೆ ತರುವ ಕನಸಿತ್ತು. ಅಲ್ಲಿನ ಜನರಲ್ಲಿ ವೈಚಾರಿಕತೆಯನ್ನ ಬೆಳೆಸುವ ಪ್ರಯತ್ನ ಮತ್ತು ಅಲ್ಲಿನ ಹರಿಜನ ಮತ್ತು ಹಿಂದುಳಿದ ವರ್ಗಗಳ ಜನಸಾಮಾನ್ಯರಲ್ಲಿ ವೈಚಾರಿಕತೆಯನ್ನ ಮೂಡಿಸುವ ಅತೀವ ಹಂಬಲವನ್ನ ಅವನು ಹೊಂದಿದ್ದ. ಈ ಕಥಾನಾಯಕ ಜಗನ್ನಾಥ ಶ್ರೀಮಂತ ಜಮೀನ್ದಾರರ ಪುತ್ರ. ಬಹುಶಃ ಇಡೀ ಊರಿಗೆ ಅಗ್ರಸ್ಥಾನದಲ್ಲಿರುವ ಶ್ರೀಮಂತ ಮನೆತನದ ವಾರಸುದಾರನಾಗಿದ್ದ ಈತ. ಈ ಹಿಂದೆ ಹೇಳಿದಂತೆ ಉನ್ನತ ವ್ಯಾಸಂಗಕ್ಕೆ ಲಂಡನ್ಗೆ ಹೋಗ್ತಾನೆ. ಅಲ್ಲಿ ಎಲ್ಲಾ ಅನುಭವಗಳಲ್ಲೂ ಭಾಗಿಯಾಗ್ತಾನೆ. ಮಾರ್ಗರೆಟ್ ಎಂಬ ಸ್ಥಳೀಯ ಹೆಣ್ಣಿನೊಂದಿಗೆ ಅವನ ಸಂಬಂಧವೂ ಕೂಡ ಮುಂದುವರಿಯುತ್ತೆ. ಲಂಡನ್ನಿನಲ್ಲಿ ಮಾರ್ಗರೆಟ್ ಒಂದಿಗೆ ವ್ಯವಹರಿಸುತ್ತಿರುವಾಗ ಮಾರ್ಗರೆಟ್ ಇವನ ಮನಸ್ಸಲ್ಲಿದ್ದಂತಹ ಒಂದು ಜಿಜ್ಞಾಸೆಯನ್ನ ಹೊರಗೆ ಎಳಿತಾಳೆ. ಆ ಜಿಜ್ಞಾಸೆ ಏನಪ್ಪಾ ಅಂತಂದ್ರೆ, ಈ ಜಗನ್ನಾಥನು ತಾನು ಹೆಚ್ಚು ಪ್ರಾಮಾಣಿಕವಾಗಿರ್ಬೇಕು, ಆ ಪ್ರಾಮಾಣಿಕನಾದ ಮಾನವನಾಗಬೇಕು, ತನ್ನ ಪೊರೆಗಳನ್ನೆಲ್ಲ ಕಳಚಿ ತನ್ನ ನಿಜವಾದ ಸತ್ವವನ್ನು ಅನುಭವಿಸಬೇಕು ಅನ್ನುವ ಒಂದು ವಿಚಾರವನ್ನ ಸದಾ ತನ್ನ ಚಿಂತನೆಯಲ್ಲಿ ಅಡಗಿಸಿಕೊಂಡಿರ್ತಾನೆ. ಈ ಜಿಜ್ಞಾಸೆಯನ್ನ ಹೊರಗೆಳೆದಂತಹ ತನ್ನ ಗೆಳತಿ ಮಾರ್ಗರೆಟ್ ಈ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಅವನಿಗೆ ಮಾರ್ಗದರ್ಶನವನ್ನ ನೀಡ್ತಾಳೆ. ಕೂಡಲೇ ಇದರಿಂದ ಎಚ್ಚೆತ್ತುಕೊಂಡಂತಹ ಜಗನ್ನಾಥ ದೃಢ ಮನಸ್ಸಿನಿಂದ ಗಂಟು ಮುಟ್ಟೆ ಕಟ್ಕೊಂಡು ಭಾರತೀಪುರಕ್ಕೆ ಹಿಂತಿರುಗ್ತಾನೆ. ಆದ್ರೆ ಆ ಮಾರ್ಗರೆಟ್ ಎನ್ನುವ ಇವನ ಸಂಪರ್ಕದಲ್ಲಿರುವ ಮಹಿಳೆ ಲಂಡನ್ ನಲ್ಲೇ ಉಳಿತಾಳೆ. ಈ ಕಥೆಯಲ್ಲಿ ಮಾರ್ಗರೆಟ್ ತನ್ನ ಈ ಕಥೆಯ ಉದ್ದಕ್ಕೂ ತನ್ನ ಇರುವಿಕೆಯನ್ನ ತೋರಿಸ್ತಾ ಹೋಗ್ತಾಳೆ. ಅದು ಕೂಡ ಒಂದು ರೋಚಕವಾದ ಒಂದು ಬರವಣಿಗೆಯ ಮೂಲಕ, ಬಹಳಷ್ಟು ವಿಭಿನ್ನವಾದಂತಹ ಅರ್ಥಪೂರ್ಣ ಸಾಲುಗಳ ಮೂಲಕ UR ಅನಂತಮೂರ್ತಿಯವರು ಈ ಭಾರತೀಪುರ ಕಾದಂಬರಿಯಲ್ಲಿ ಮಾರ್ಗರೆಟ್ಲ ಪಾತ್ರವನ್ನ ಮುಂದುವರಿಸ್ತಾ ಬರ್ತಾರೆ. ಈ ಭಾರತೀಪುರದ ಸ್ಥಿತಿ ಹೇಗಿತ್ತು ಅನ್ನುವುದನ್ನ ನೋಡ್ತಾ ಬಂದಾಗ, ಇದೊಂದು ತಟಸ್ಥವಾದ ಸಮಾಜ. ಪಟ್ಟಣದ ಅಸ್ತಿತ್ವಕ್ಕೆ ಆಧಾರವಾಗಿದ್ದಂತ ಒಂದು ಊರು. ಆ ಊರಿನಲ್ಲಿರುವ ಮಂಜುನಾಥ ದೇವಾಲಯ ಮತ್ತು ಅದರ ಮಹಿಮೆಯೇ ಈ ಭಾರತೀಪುರ ಎಂಬ ಗ್ರಾಮಕ್ಕೆ ಕೃಪಾ ಕಟಾಕ್ಷವಾಗಿತ್ತು. ಈ ಜೊತೆಗೆ ಭಾರತೀಪುರದ ಮೇಲೆ ಮಂಜುನಾಥನ ಮಹಿಮೆಯ ಹಿಡಿತ ಬಹಳಷ್ಟು ಪ್ರಬಲವಾಗಿತ್ತು. ಅದಲ್ಲದೆ ಆ ಪಟ್ಟಣದಲ್ಲಿ ಇನ್ನೊಂದು ದೇವಸ್ಥಾನವಿತ್ತು. ಆ ದೇವಸ್ಥಾನದ ಹೆಸರು ಮತ್ತು ದೇವರೇ ಭೂತರಾಯನ ಗುಡಿ ಅಂತ.
ಇದು ಗ್ರಾಮ ದೇವತೆಯಾಗಿತ್ತು. ನ್ಯಾಯವನ್ನ ನಿರ್ಣಯಿಸುವಂತ ಸಂದರ್ಭದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಂಡಿತ್ತು. ಇದು ಕೂಡ ಜನರ ಮೇಲೆ ತನ್ನ ಹಿಡಿತವನ್ನ ಇಟ್ಕೊಂಡಿತ್ತು. ಈ ಎರಡು ವಿಚಾರಗಳಿಂದ ಈ ಭಾರತೀಪುರ ಎನ್ನುವ ಕೃತಿಯ ಕಥೆಯು ತೆರೆದುಕೊಳ್ಳುತ್ತೆ. ಹಾಗಾದ್ರೆ ಈ ಮಂಜುನಾಥನ ಮಹಿಮೆಯಿಂದ ಮತ್ತು ಭೂತರಾಯನ ಭಯದಿಂದ ಜನರು ಸಜ್ಜನರಾಗಿ ಬಾಳ್ತಾ ಇದ್ದಾರೆ ಅಂತಂದೇಳಿ ಆ ಸುತ್ತಮುತ್ತಲಿನ ಭಾರತೀಪುರದಲ್ಲಿ ವಾಸ ಮಾಡುವ ಜನರ ಒಂದು ಮನಸ್ಸಿನಲ್ಲಿ ನೆಲೆಗೊಂಡಿರ್ತಕ್ಕಂಥ ಒಂದು ಮಾತಾಗಿತ್ತು. ಆದರೆ ಈ ಭಾರತೀಪುರದಲ್ಲಿ ದಲಿತರ ಮೇಲೆ ದಬ್ಬಾಳಿಕೆ ಆಗ್ತಾ ಇತ್ತು, ಅಸ್ಪೃಶ್ಯತೆ ಪ್ರಚಲಿತದಲ್ಲಿತ್ತು ಮತ್ತು ಮಂಜುನಾಥ ದೇವಾಲಯವನ್ನ ಈ ಕೆಳಸ್ತರದ ಜನರು ಪ್ರವೇಶಿಸುವಂತಿಲ್ಲ ಎಂಬ ನಿಷೇಧಾತ್ಮಕವಾದ ವಾತಾವರಣವೂ ಕೂಡ ಈ ಭಾರತೀಪುರದಲ್ಲಿ ನೆಲೆಗೊಂಡಿತ್ತು. ಈ ತರದ ಕೆಳಸ್ತರದ ಜನರು ಈ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನ ಪ್ರವೇಶ ಮಾಡುವ ವಿಚಾರದಲ್ಲಿ ನಿಷೇಧವಿದ್ದರೂ ಕೂಡ ಆತ್ಮಾಭಿಮಾನದಿಂದ ವಂಚಿತರಾದ ಕೆಳಸ್ತನದ ಜನರು ಇದ್ಯಾವುದಕ್ಕೂ ಕಿವಿಗೊಡದೆ, ಆತ್ಮವಿಶ್ವಾಸವಿಲ್ಲದ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಡದೆ, ಯಾವುದೇ ಪ್ರತಿಭಟನೆಯನ್ನು ಮಾಡದೆ ಅವರು ಹೇಳಿದಂತೆ ನಡೆದುಕೊಳ್ಳುವ ವಿಚಾರಗಳಿಗೆ ಅವರು ಬದ್ಧರಾಗಿರ್ತಾರೆ. ಕಾರಣ, ಒಂದು ವೇಳೆ ಏನಾದ್ರೂ ಕೂಡ ನಾವು ಈ ವ್ಯವಸ್ಥೆಯನ್ನ ವಿರೋಧಿಸಿ ಬೀದಿಗಿಳಿದರೆ ಅಥವಾ ತಮ್ಮ ಈ ಅನ್ಯಾಯದ ವಿರುದ್ಧ ನಾವೇನಾದ್ರು ಸಿಡಿದೆದ್ದರೆ ಈ ಮಂಜುನಾಥ ಸ್ವಾಮಿಯ ಅವಕೃಪೆಗೆ ಒಳಗಾಗಬೇಕಾಗುತ್ತೆ. ಅದರಿಂದ ನಮ್ಮ ಕುಟುಂಬ ಸರ್ವನಾಶವಾಗಬಹುದೆಂಬ ನಂಬಿಕೆಯಿಂದ ಅವರು ತಟಸ್ಥವಾಗಿ ಉಳಿದಿರ್ತಾರೆ. ಈ ಸ್ಥಿತಿಯನ್ನ ಕಂಡು ಸಮಾಜದಲ್ಲಿ ಸುಧಾರಣೆ ಆಗಬೇಕು ಮತ್ತು ಮಂಜುನಾಥ ಸ್ವಾಮಿಯ ಪ್ರಭಾವವನ್ನ ಅಥವಾ ಮಂಜುನಾಥ ಸ್ವಾಮಿಯ ಒಂದು ಕೃಪಕಟಾಕ್ಷದಲ್ಲಿ ಇರುವ ಮೇಲ್ಸ್ತರದ ಜನರ ಪ್ರಭಾವವನ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡುವುದರ ಜೊತೆಗೆ ಇಲ್ಲಿ ಸಮಾನತೆಯನ್ನ ತರಬೇಕು, ಸಮಾಜದಲ್ಲಿ ಪ್ರಗತಿಯನ್ನ ಉಂಟು ಮಾಡಬೇಕು ಅನ್ನುವುದು ಈ ಕಥೆಯಲ್ಲಿ ಬರುವ ಕಥಾನಾಯಕನಾದಂತಹ ಜಗನ್ನಾಥನ ನಂಬಿಕೆಯಾಗಿರುತ್ತೆ. ಹಾಗಾದ್ರೆ ಇಲ್ಲಿ ನಡೀತಿರ್ತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯ, ಭಾರತೀಯ ಸಮಾಜದಲ್ಲಿ ಕಂಡುಬರುವ ಅಸ್ಪೃಶ್ಯತೆ, ಸಂಪ್ರದಾಯದ ಹೆಸರಿನಲ್ಲಿರುವ ಶೋಷಣೆ ಮುಂತಾದ ವಿಚಾರಗಳನ್ನ ನೀವು ತಿಳಿದುಕೊಳ್ಳಬೇಕಾದ್ರೆ ಈ ಭಾರತೀಪುರ ಎಂಬ ಕೃತಿಯನ್ನ ಓದಲೇಬೇಕು. ಕಾರಣ, ಅಸ್ಪೃಶ್ಯತೆಯ ಬಗೆಗಿನ ಲೇಖಕರ ಅಭಿಪ್ರಾಯಗಳು ಮತ್ತು ಭಾರತೀಯ ಸಮಾಜದಲ್ಲಿ ಪ್ರಸ್ತುತ ಸ್ಥಿತಿಯಲ್ಲಿಯೂ ಕೂಡ ತಾಂಡವಾಡುತ್ತಿರುವ ಸಮಸ್ಯೆಗಳು, ಮೇಲು ಕೀಳು ಎನ್ನುವ ಒಂದು ಸ್ತರದ ವ್ಯವಸ್ಥೆಯ ಬಗ್ಗೆ ಇರುವ ಅಪನಂಬಿಕೆಗಳು, ಮೂಢನಂಬಿಕೆಗಳು ಮತ್ತು ಪರಿಕಲ್ಪನೆಗಳ ಬಗ್ಗೆ ಈ ಭಾರತೀಪುರ ಎಂಬ ಕೃತಿಯು ವೈಚಾರಿಕ ನೆಲೆಗಟ್ಟಿನ ಮೇಲೆ ಈ ಸಮಾಜದಲ್ಲಿ ಅನುಭವಿಸುವ ಶೋಷಣೆಗಳನ್ನ, ಅವರ ಪರವಾದಂತ ವಿಚಾರಗಳನ್ನ ಭಾರತೀಪುರ ಕೃತಿಯಲ್ಲಿ ಸಾಕಷ್ಟು ವಿವರವಾಗಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನೀವ್ಯಾರಾದ್ರೂ ಕೂಡ ಇದುವರೆಗೂ ಭಾರತೀಪುರ ಎಂಬ ಕೃತಿಯನ್ನ ಓದದೇ ಇದ್ದರೆ ದಯವಿಟ್ಟು ಮಿಸ್ ಮಾಡದೆ ಓದಿ, ಅದರ ಮೂಲಕ ಇನ್ನಷ್ಟು ವಿಚಾರಗಳನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಈ ಪುಸ್ತಕ ಏನಾದ್ರೂ ಬೇಕಿದ್ರೆ ನಮ್ಮ ಸಾಧನಾ ಅಕಾಡೆಮಿ ಆಪ್ ಮೂಲಕ ಈ ಪುಸ್ತಕವನ್ನ ಬುಕ್ ಮಾಡಿ ನಮ್ಮ ತಂಡ ನಿಮ್ಮ ಮನೆಯ ಬಾಗಿಲಿಗೆ ಈ ಪುಸ್ತಕವನ್ನ ತಲುಪಿಸುವ ವ್ಯವಸ್ಥೆಯನ್ನ ಮಾಡುತ್ತೆ. ಥ್ಯಾಂಕ್ ಯು.